ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸಂತೆ ಬಯಲು ಜಾಗ ಸಂರಕ್ಷಿಸಿ, ರಸ್ತೆ ಗುಂಡಿ ಮುಚ್ಚಿ, ಬಯಲು ರಂಗಮಂದಿರ ನಿರ್ಮಿಸಿ. ನಗರಸಭೆ ಪೌರಾಯುಕ್ತರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಮನವಿ. ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಗಂಗಾವತಿ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಲ್ಮನಿ ಅವರು ನಗರಸಭೆ ಪೌರಾಯುಕ್ತರಿಗೆ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಗುಂಡಮ್ಮ ಕ್ಯಾಂಪಿನ ಸಿಟಿ ಮಾರ್ಕೆಟ್ಗೆ ವಾರದ ಸಂತೆ ಸ್ಥಳಾಂತರಗೊಂಡಿರುವ ಹಿನ್ನೆಲೆಯಲ್ಲಿ ಹಳೆಯ ಸಂತೆ ಬಯಲಿನ ಸುಮಾರು 9 ಎಕರೆ ಜಾಗವನ್ನು ಸಂರಕ್ಷಿಸಬೇಕು ಎಂದು ಆಗ್ರಹಿಸಲಾಗಿದೆ. ಉಳಿದಿರುವ ಜಾಗ ಅತಿಕ್ರಮಣವಾಗದಂತೆ ಕಲ್ಲಿನ ಕಂಬ, ಮುಳ್ಳುತಂತಿ ಬೇಲಿ ಹಾಕಿ ಇದು ನಗರಸಭೆಯ ಆಸ್ತಿ, ಅತಿಕ್ರಮಣ ಮಾಡಿದರೆ ಕಾನೂನು ಕ್ರಮ ಎಂಬ ನಾಮಫಲಕ ಅಳವಡಿಸಬೇಕೆಂದು ಒತ್ತಾಯಿಸಲಾಗಿದೆ. ಅಲ್ಲದೆ ವಿವಿಧ ಇಲಾಖೆಗಳ ವಿದ್ಯಾರ್ಥಿ ವಸತಿ ನಿಲಯಗಳು ಮೂಲ ಸೌಕರ್ಯಗಳ ಕೊರತೆಯಿಂದ ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ವಸತಿ ನಿಲಯಗಳ ನಿರ್ಮಾಣಕ್ಕಾಗಿ ಈ ಜಾಗವನ್ನು ಮೀಸಲಿಡಬೇಕು ಎಂದು ಮನವಿ ಮಾಡಿದ್ದಾರೆ. ಇದರಿಂದ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ನಗರದಲ್ಲಿ ರಸ್ತೆಗಳಲ್ಲಿ ಎಲ್ಲೆಂದರಲ್ಲೇ ತಗ್ಗು ಗುಂಡಿಗಳು ಉಂಟಾಗಿದ್ದು, ಶಾಲಾ ವಾಹನಗಳು, ಆಟೋಗಳು, ದ್ವಿಚಕ್ರ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಅಪಾಯದ ನಡುವೆ ಸಂಚರಿಸುವಂತಾಗಿದೆ. ಗುಂಡಿಗಳನ್ನು ತಪ್ಪಿಸಲು ಹೋಗಿ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಎಲ್ಲಾ ರಸ್ತೆಗಳನ್ನು ತುರ್ತಾಗಿ ದುರಸ್ತಿಪಡಿಸಿ ಗುಂಡಿಗಳನ್ನು ಮುಚ್ಚಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೈದಾನದಲ್ಲಿದ್ದ ಹಳೆಯ ರಂಗಮಂದಿರವನ್ನು ತೆರವುಗೊಳಿಸಿದ ಸ್ಥಳದಲ್ಲಿ ಫುಡ್ ಕೋರ್ಟ್ ನಿರ್ಮಿಸುವ ಯೋಜನೆಯನ್ನು ಕೈಬಿಟ್ಟಿರುವುದನ್ನು ಸಮಿತಿ ಸ್ವಾಗತಿಸಿದೆ. ಅದರ ಬದಲಾಗಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತೆ ಭವ್ಯವಾದ ಬಯಲು ರಂಗಮಂದಿರ ನಿರ್ಮಿಸಲು ಸರ್ಕಾರಕ್ಕೆ ಕ್ರಿಯಾ ಯೋಜನೆ ಸಲ್ಲಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಬೇಡಿಕೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಪೌರಾಯುಕ್ತರನ್ನು ಮನವಿ ಮಾಡಿದೆ. ಕನಸು ನ್ಯೂಸ್, ಗಂಗಾವತಿ. ತಗ್ಗು ಬಿದ್ದ ರಸ್ತೆಗಳನ್ನು ರಿಪೇರಿ ಮಾಡಲೇಬೇಕು. ಸಾರ್ವಜನಿಕರ ಜೀವ ಉಳಿಸಲೇಬೇಕು. ಸಾರ್ವಜನಿಕರ ಜೀವ ಉಳಿಸಲೇಬೇಕು. ಗುಂಡಿಗಳಿವೆ, ಗುಂಡಿಗಳಿವೆ. ಧಿಕ್ಕಾರ, ನಗರಸಭೆಗೆ ಧಿಕ್ಕಾರ. ಪಕ್ಕದ ಗುಂಡಿಗಳನ್ನು ಮುಚ್ಚಲೇಬೇಕು. ಜೀವ ಉಳಿಸಿಕೊಳ್ಳಿ. ಎಚ್ಚರಿಕೆ. ಜೀವ ಉಳಿಸಿಕೊಳ್ಳಿ. ಎಚ್ಚರಿಕೆ. ಸಾವಿನ ಗುಂಡಿಗಳಿವೆ, ನಿಧಾನವಾಗಿ ಚಲಿಸಿ. ನಿಧಾನವಾಗಿ ಚಲಿಸಿ. ಎಚ್ಚರಿಕೆ. ತಗ್ಗುಗಳನ್ನು ಮುಚ್ಚಲೇಬೇಕು. ಸಾವಿನ ಗುಂಡಿಗಳಿವೆ. ಪೌರಾಯುಕ್ತರಿಗೆ
ಧಿಕ್ಕಾರ 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 ರಸ್ತೆ ಹಾಳಾಗಿದೆ, ಜೀವ ಉಳಿಸಿಕೊಳ್ಳಿ, ಜೀವ ಉಳಿಸಿಕೊಳ್ಳಿ, ಉಳಿಸಿಕೊಳ್ಳಿ ಜೀವ ಉಳಿಸಿಕೊಳ್ಳಿ ಜೀವ ಉಳಿಸಿಕೊಳ್ಳಿ ಜೀವ ಉಳಿಸಿಕೊಳ್ಳಿ ನಿರ್ದೇಶ ಇದ್ದಾವೆ. ಎಚ್ಚರಿಕೆ 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 ಧಿಕ್ಕಾರ 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 ಎಚ್ಚರಿಕೆ 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 ಗುಂಡಿಗಳಿವೆ ಸಾವಿನ ಗುಂಡಿಗಳಿವೆ, ಸಾವಿನ ಗುಂಡಿಗಳಿವೆ. ಎಚ್ಚರಿಕೆ ಎಚ್ಚರಿಕೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಗೆ, ಜಯವಾಗಲಿ ಜಯವಾಗಲಿ ಹೋರಾಟ ಸಮಿತಿಗೆ ಜಯವಾಗಲಿ ಜಯವಾಗಲಿ ಎಚ್ಚರಿಕೆ 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 ಸಾವಿನ ಗುಂಡಿಗಳಿವೆ. ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಗಂಗಾವತಿ ನಗರದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಈಗಾಗಲೇ ದುರ್ಗಮ್ಮನಗುಡಿ ಹಾಗೂ ಚಂದ್ರಪ್ಪ ಆಸ್ಪತ್ರೆ ಮತ್ತು ನೀಲಕಂಠ ಸರ್ಕಲ್ಗಳಲ್ಲಿ ತಗ್ಗು ಬಿದ್ದಿರತಕ್ಕಂಥ ಸ್ಥಳದಲ್ಲಿ ನಾವು ಎಚ್ಚರಿಕೆಯ ಒಂದು ಘೋಷಣೆಗಳನ್ನು ಹಾಕಿದ್ದೇವೆ. ಮಾನ್ಯ ಪೌರಾಯುಕ್ತರಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸಂತೆ ಬಯಲು ಜಾಗವನ್ನು ವಸತಿ ನಿಲಯಗಳಿಗೆ ನೀಡಬೇಕಂತೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಏನೀಗಾಗಲೇ ಸುಮಾರು ವರ್ಷಗಳಿಂದ ಸಂತೆ ನಡೀತಕ್ಕಂಥ ಸ್ಥಳವನ್ನು ಸಿಟಿ ಮಾರ್ಕೆಟ್ ಗುಂಡಮ್ಮ ಕ್ಯಾಂಪ್ಗೆ ವರ್ಗಾವಣೆ ಮಾಡಲಾಗಿದೆ. ಅಲ್ಲಿರ್ತಕ್ಕಂಥ ಏನು ಸಂತೆ ಬಯಲು ಸುಮಾರು 9 ಎಕರೆ ಇದ್ದಂಥ ಒಂದು ಜಾಗ, ಅದನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಈಗ ಸ್ವಲ್ಪ ಒಂದು 4 ಎಕರೆ ಇರ್ಬೋದು, ಅದನ್ನು ಕೂಡ ಪ್ರಭಾವಿಗಳ ಪಾಲಾಗುವ ಒಂದು ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಆ ಒಂದು ಪ್ರದೇಶಕ್ಕೆ ಕಲ್ಲುಕಂಬ ಹಾಕಿ ತಂತಿಗಳನ್ನು ಹಾಕಿ ನಗರಸಭೆಯ ಒಂದು ಜಾಗ, ಇದನ್ನು ಯಾರು ಅತಿಕ್ರಮಿಸಬಾರ್ದು. ಅತಿಕ್ರಮಿಸಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅದಕ್ಕೆ ಸುತ್ತಲೂ ಕ್ರಮ ಹಾಕಬೇಕಾಗಿದೆ. ಜೊತೆಗೆ ಆ ಒಂದು ಜಾಗವನ್ನ ಯಾವುದೇ ಉದ್ದೇಶಕ್ಕೆ ಬಳಸಲಾರ್ದೇ ಏನು ಹಾಸ್ಟೆಲ್ಗಳು ಇವತ್ತು SC ST OBC ಹಾಸ್ಟೆಲ್ಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇದ್ದೇವೆ. ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಗ್ರಾಮೀಣ ಪ್ರದೇಶ ಹಾಗೂ ಬಡದೆ ಪ್ರದೇಶಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆ. ಈ ಒಂದು ಸ್ವಂತ ಕಟ್ಟಡ ಆಗಬೇಕಾಗಿದೆ. ಆ ಒಂದು ಪ್ರದೇಶವನ್ನ ಅಂದ್ರೆ ಸಂತೆ ಬಯಲಿನ ಜಾಗವನ್ನ ಈ ವಸತಿ ನಿಲಯಗಳಿಗೆ ನೀಡಬೇಕಂತ ನಗರಸಭೆಗೆ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಈ ಹಾಳಾಗಿದ್ರ ಬಗ್ಗೆ ಕಳೆದ ತಿಂಗಳ ನಾಗರಾಜ ಆರೋಗ್ಯ ನಿರೀಕ್ಷಕರು ಮನವಿಯನ್ನು ತೆಗೆದುಕೊಂಡಿದ್ರು. ಇದುವರೆಗೂ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಇಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜನ ಚಲಿಸ್ತಾ ಇದ್ದಾರೆ. ಇದು ಗಂಗಾವತಿ ನಗರ ಆಂಜನಾದ್ರಿ ಪ್ರದೇಶ ಮತ್ತು ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗ ಇದಾಗಿದೆ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮಾರ್ಗ ಕೂಡ ಗಂಗಾವತಿ ಆಗಿದೆ. ಇಲ್ಲಿರ್ತಕ್ಕಂಥ ಏನು ನಮ್ಮ ನಗರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ರಸ್ತೆಗಳು ಏನು ಗಂಗಾವತಿಯಲ್ಲಿ ಹಿಂಗಾಗ್ಯಾವ ಅಂತೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಜನ ಬರ್ತಾರೆ. ನಮ್ಮ ಒಂದು ಗಂಗಾವತಿಗೆ ಕೆಟ್ಟ ಹೆಸರು ಬರ್ತದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಪ್ರಯಾಣಿಕರು ಏನು ವಾಹನ ಸಂಚಾರ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಅಪಘಾತಗಳು ಸಾಕಷ್ಟು ಸಂಭವಿಸಿವೆ. ದಯವಿಟ್ಟು ಗುಂಡಿಗಳನ್ನು ಮುಚ್ಚಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ಏನು ರಂಗಮಂದಿರ ಶಿಥಿಲಗೊಂಡಿದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅದನ್ನು ತಾವೆಲ್ಲ ನೆಲಸಮಗೊಳಿಸಿದ್ದೀರಿ. ಆ ನೆಲಸಮಗೊಳಿಸಿದಂಥ ಜಾಗದಲ್ಲಿ ಏನು ಫುಡ್ ಕೋರ್ಟ್ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದಿರಿ. ಆದರೆ ನಮ್ಮ ಸಂಘಟನೆ ಹೋರಾಟ ಮಾಡಿ ಮನವಿಯನ್ನು ಕೂಡ ಮಾಡಿದೆ. ಬೇರೆ ಬೇರೆ ಸಂಘಟನೆಗಳು ಕೂಡ ಮಾಡ್ತೇವೆ. ಈ ಒಂದು ಯೋಜನೆಯನ್ನು ಕೈ ಬಿಟ್ಟದಕ್ಕೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ನಗರಸಭೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಅವರು ಜೂನಿಯರ್ ಕಾಲೇಜು ಅವರು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಿದೆ ಅಂತ ಅವರು ಕೂಡ ಪತ್ರವನ್ನು ಮಾಡಿದ್ದಾರೆ. ಎಲ್ಲರ ಒಂದು ಇದರ ಪ್ರಕಾರ ನಗರಸಭೆ ಸ್ಪಂದಿಸಿ ಆ ಒಂದು ತಮ್ಮ ಯೋಜನೆಯನ್ನು ಕೈ ಬಿಟ್ಟದಕ್ಕೆ ನಮ್ಮ ಸಂಘಟನೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತದೆ. ಅದೇ ಜಾಗದಲ್ಲಿ ಇವತ್ತು ಗಂಗಾವತಿಯಲ್ಲಿ ಏನಂದ್ರೆ ಯಾವುದೇ ರೀತಿಯಿಂದ ಉತ್ತಮವಾದಂಥ ವೇದಿಕೆ ಇಲ್ಲ. ಏನು ನಾಡ ಏನು ಇವತ್ತು ರಾಜ್ಯೋತ್ಸವ ಆಗಿರ್ಬೋದು,
ಈ ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ, ಬೇರೆ ಬೇರೆ ಆಚರಣೆಗೆ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಕಲಾವಿದರಿಗೆ ಮತ್ತು ಕವಿಗಳಿಗೆ, ಸಾಹಿತಿಗಳಿಗೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ಅದೇ ಜಾಗದಲ್ಲಿ ನಿರ್ಮಾಣ ಮಾಡಿ ಮಕ್ಕಳಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಅಲ್ಲಿ ಅನುಕೂಲ ಮಾಡ್ಬೇಕಂತ ಹೇಳಿ ಇದು ಒಂದು ಕ್ರಿಯಾಯೋಜನೆ ಸಲ್ಲಿಸಿ ಸರ್ಕಾರಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ, ಯಾಕಂದ್ರೆ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಅದು ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಲ್ಲಿ ಒಂದು ಉತ್ತಮವಾದಂಥ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ ಪೌರಾಯುಕ್ತರ ಅನುಪಸ್ಥಿತಿಯಲ್ಲಿ ಮಾನ್ಯ ಮ್ಯಾನೇಜರ್ ಆದಂಥ ವ್ಯವಸ್ಥಾಪಕರಾದಂಥ ಷಣ್ಮುಖಪ್ಪ ಸಾಹೇಬರಿಗೆ ನಮ್ಮ ಸಂಘಟನೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಗಂಗಾವತಿ ಬಸವರಾಜ್ ಮ್ಯಾಗ್ಲಮನಿ ಸಂಸ್ಥಾಪಕರ ಅಧ್ಯಕ್ಷರು ವಾರ್ಡ್ ನಂಬರ್ 24 ಲಕ್ಷ್ಮೀಕಾಂತ್ ಗಂಗಾವತಿ ಇವರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಒಂದು ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಂತಿ ಬಯಲು ಜಾಗವನ್ನು ವಸತಿ ನಿವಾಸಿಗಳಿಗೆ ನೀಡುವ ಕುರಿತು ಸದರಿ ವಿಷಯದಲ್ಲಿ ಈಗಾಗಲೇ ಮಾನ್ಯ ಪೌರಾಯುಕ್ತರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಅದು ಇದ್ರ ಒಂದು ಸುವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದ್ರ ಬಗ್ಗೆ ಮೇಲಧಿಕಾರಿ ಗಮನಕ್ಕೆ ತಂದು ಕ್ರಮ ವಹಿಸಲಾಗುವುದು. ನಗರ ರಸ್ತೆಗಳನ್ನು ರಿಪೇರಿ ಮಾಡಲು ಈಗಾಗಲೇ ಹಲವಾರು ತಗ್ಗುದಿಮ್ಮಿಗಳನ್ನು ಮಾನ್ಯ ಪೌರಾಯುಕ್ತರು ಇದೆಲ್ಲ ತಗ್ಗುದಿಮ್ಮನ್ನು ಮುಚ್ಚಿಸಿದ್ದಾರೆ. ಆದರೆ ಮುಂದುವರೆದು ಇನ್ನು ಅಲ್ಲಿ ಇರ್ತಕ್ಕಂಥ ಎಲ್ಲ ಪರಿಶೀಲನೆ ಮಾಡಿ ಮೇಲಧಿಕಾರಿ ಗಮನ ತಂದು ಆ ತಗ್ಗುದಿಮ್ಮಗಳನ್ನು ಮುಚ್ಚೋ ವ್ಯವಸ್ಥೆಯನ್ನು ಮಾಡಲಾಗುವುದು. ಬಯಲು ರಂಗಮಂದಿರ ನಿರ್ಮಿಸಲು ಒಂದು ಕ್ರಿಯೋಜನೆ ಮಾಡಿಸಿ ಮೇಲಧಿಕಾರಿ ಗಮನಕ್ಕೆ ತಂದು ತುರ್ತಾಗಿ ಕ್ರಮ ವಹಿಸಲಾಗುವುದು ಅಂತ ಈ ಒಂದು ಮೂಲಕ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.